ಹಾಯ್ ಆಲ್, ಇವತ್ತು ನಾವೊಂದು ಸ್ವೀಟ್ ಆ್ಯಂಡ್ ಡೆಲಿಷಿಯಸ್ ಗುಲಾಬ್ ಜಾಮೂನ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಇದರಲ್ಲಿ ನಾನು ಯಾವುದೇ ರೀತಿಯಾದ ಇನ್ಸ್ಟೆಂಟ್ ಮಿಕ್ಸ್ ಯೂಸ್ ಮಾಡಿಲ್ಲ, ಜಸ್ಟ್ ಕೋವಾ ಮತ್ತು ಪನ್ನೀರ್ ಯೂಸ್ ಮಾಡಿರೋ ಅಂಥದ್ದು. ಆ್ಯಂಡ್ ಟೇಸ್ಟ್ ಮಾತ್ರ ನಿಮಗೇನೋ ಡಿಫ್ರೆನ್ಸ್ ಗೊತ್ತಾಗೋದೇ ಇಲ್ಲ. ನೀವು ಇನ್ಸ್ಟೆಂಟ್ ಮಿಕ್ಸ್ ಯೂಸ್ ಮಾಡಿದ್ರೆ ಹೇಗಿರುತ್ತೋ ಅದೇ ಥರ ಸಾಫ್ಟಾಗಿ ಜ್ಯೂಸಿಯಾಗಿ ಇತ್ತು ಗುಲಾಬ್ ಜಾಮೂನು. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ 1 ಕಪ್ ಸಕ್ಕರೆ ತೊಗೊಳ್ಳಿ, ಅದೇ ಕಪ್ಪಿನ ಅಳತೆನಲ್ಲಿ 1 ಕಪ್ ನೀರು ತೊಗೊಳ್ಳಿ. ಇವೆರಡನ್ನೂ ಹಾಕಿ ಸ್ವಲ್ಪ ಕೇಸರಿ ದಳಗಳು ಮತ್ತು 1-2 ಏಲಕ್ಕಿ ಹಾಕಿ ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಬಂದಮೇಲೆ ಆಫ್ ಮಾಡಿ ಇಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಶುಗರ್ ಸಿರಪ್ ರೆಡಿ ಆಗಿದೆ, ಅದೊಂದು ಸೈಡಲ್ಲಿ ಇಟ್ಬಿಡೋಣ. ಈಗ 100 ಗ್ರಾಮ್ ಪನ್ನೀರ್ನ ನೀಟಾಗಿ ತುರಿದಿಟ್ಕೋತಾ ಇದ್ದೀನಿ, ಅಂದರೆ ಗ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಇನ್ನೊಂದು ಪ್ಲೇಟಲ್ಲಿ ಒಂದು 200 ಗ್ರಾಮ್ಸ್ ಕೋವಾ, ಅಂದರೆ ನೀವು ಕೋವಾ ಎಷ್ಟು ತೊಗೋತೀರಾ ಅದರ ಅರ್ಧದಷ್ಟು ಪನ್ನೀರ್ ತೊಗೋಬೇಕಾಗತ್ತೆ. ಕೋವಾನ ಚೆನ್ನಾಗಿ ನಾದ್ಕೊಡಿ. ಅದಾದಮೇಲೆ ತುರಿದಿಟ್ಟಿರೋವಂಥ ಪನ್ನೀರ್ನ ಮಿಕ್ಸ್ ಮಾಡಿ ಎರಡೂ ಚೆನ್ನಾಗಿ ಮ್ಯಾಶ್ ಮಾಡಿ, ಅಂದರೆ ಎರಡೂ ನೀಟಾಗಿ ಕೂಡ್ಕೊಳ್ಳೋ ಥರ ಮ್ಯಾಶ್ ಮಾಡಿ. ಅದ್ರ ಮೇಲೆ 1-2 ಸ್ಪೂನ್ ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ಚಿಟಿಕೆ ಸೋಡಾ. ಇದಿಷ್ಟು ಚೆನ್ನಾಗಿ ನಾದ್ಕೊಂಡು ಒಂದು ಡೋ ರೆಡಿ ಮಾಡ್ಕೊಳ್ಳಿ. ಒಂದು 5 ನಿಮಿಷ ನೆನೆಯಕ್ಕೆ ಬಿಡಿ. ಈ ಕಡೆ ಅದು ನೆನೆಯೋ ಅಷ್ಟೊತ್ತಿಗೆ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಬಾಣಲಿನಲ್ಲಿ. ಈಗ ನೋಡಿ, ಒಂದು 5 ನಿಮಿಷ ಆಗಿದೆ, ಚೆನ್ನಾಗಿ ಸಾಫ್ಟಾಗಿ ನೀಟಾಗಿ ಸೆಟ್ ಆಗಿದೆ. ಈಗ ಇದರಲ್ಲಿ ಗುಲಾಬ್ ಜಾಮೂನ್ ಉಂಡೆಗಳ ಥರ ಎಷ್ಟು ನಿಮ್ಗೆ ರೋಲ್ಸ್ ಎಷ್ಟಾಗುತ್ತೋ ನೀವು ಸೈಜ್ ಅಳತೆ ಮೇಲೆ ನೀವು ಮಾಡ್ಕೋಬೋದು. ಈಗ ಈ ಕಡೆ ಎಣ್ಣೆ ಕಾದಿರೋ ಎಣ್ಣೆಗೆ ನೀವು ಗುಲಾಬ್ ಜಾಮೂನ್ ಉಂಡೆಗಳು ಏನು ಮಾಡ್ಕೊಂಡಿರ್ತೀರ ಅದನ್ನು ಹಾಕೊಳ್ಳಿ. ಆ್ಯಂಡ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ ಬ್ಲೋನ. ಚೆನ್ನಾಗಿ ಈ ಥರ ಗೋಲ್ಡನ್ ಬ್ರೌನ್ ಆದರೆ ಸಾಕು, ಅದನ್ನು ತೆಗೆದುಬಿಡಿ. ಗೋಲ್ಡನ್ ಬ್ರೌನ್ ಆದಾಗ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನೀಟಾಗಿ ಬಂದಿರುತ್ತೆ ಉಂಡೆಗಳು. ಆ್ಯಂಡ್ ಶುಗರ್ ಸಿರಪ್ ನಾವು ಆಲ್ರೆಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಶುಗರ್ ಸಿರಪ್ಪಿಗೆ ಈ ಜಾಮೂನ್ ಮಾಡ್ಕೊಂಡಿರ್ತೀವಲ್ಲ, ಫ್ರೈ ಮಾಡ್ಕೊಂಡಿರೋವಂಥ ಉಂಡೆಗಳನ್ನ ನೀಟಾಗಿ ಅದರಲ್ಲಿ ಡಿಪ್ ಮಾಡಿ ಒಂದು 2 hours ನೆನಿಬೇಕು. ಆ್ಯಂಡ್ ಮೇಕ್ ಶ್ಯೂರ್ ದಟ್ ಎಲ್ಲ ಉಂಡೆಗಳು ನೀಟಾಗಿ ಚೆನ್ನಾಗಿ ಶುಗರ್ ಸಿರಪಲ್ಲಿ ಡಿಪ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳಿ ಸ್ವಲ್ಪ. ಆಮೇಲೆ ಒಂದು 2 hours ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಇದನ್ನು ಚಿಲ್ ಮಾಡಿ ಐಸ್ ಕ್ರೀಮ್ ಜೊತೆನಾದರೂ ಸರ್ವ್ ಮಾಡ್ಬೋದು, ಇಲ್ಲ ಹಾಗೇನೂ ನೀವು ಸರ್ವ್ ಮಾಡ್ಬೋದು. ಸೊ ನೋಡಿ, ಒಂದು 2 hours ನೆಂದ ಮೇಲೆ ಹೇಗಿದೆ ಅಂತ ಹೇಳಿ. ಸೈಜು ಸ್ವಲ್ಪ ಜಾಸ್ತಿ ಆಗಿದೆ, ದೊಡ್ಡದಾಗಿರುತ್ತೆ. ಆ್ಯಂಡ್ ಸಾಫ್ಟಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿತ್ತು. ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನಿಮಗೆ ಬೇರೆ ಏನೇನಾದರೂ ಡೀಟೇಲ್ಸ್ ಬೇಕು ಇಲ್ಲ ಹೊಸ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಪೋರ್ಟ್ ಅಸ್. ಆ್ಯಂಡ್ ಇನ್ನೂ ಒಂದಷ್ಟು ರೆಸಿಪೀಸ್, ಮಾವಿನ ಹಣ್ಣಿನ ರೆಸಿಪೀಸ್ ಹಾಕ್ತಾ ಇರ್ತೀನಿ. ಕೀಪ್ ವಾಚಿಂಗ್ ದ ಚಾನಲ್. Thank you all.